ಮತ್ತಷ್ಟು ಭುಗಿಲೆದಿದೆ ಹರಿಹರ ಪಂಚಮಸಾಲಿ ಪೀಠದ ವಿವಾದ. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀ ಉಚ್ಚಾಟನೆ ಮಾಡಲಾಗಿದೆ. ವಚನಾನಂದ ಶ್ರೀಗೆ ಬಿಗ್ ಶಾಕ್ ಇದು. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಹೈ ಡ್ರಾಮಾ ನಡೀತಾ ಇತ್ತು. ಗುರುಪೀಠದ ಧರ್ಮದರ್ಶಿ ಮಂಡಳಿ ಮತ್ತು ಭಕ್ತರ ನಡುವೆ ಸಂಘರ್ಷ. ಈ ಸಂಘರ್ಷ ಮಠದ ಆವರಣದಲ್ಲಿ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿತ್ತು. 15 ಜನರ ಟ್ರಸ್ಟಿಗಳಲ್ಲಿ 12 ಜನರ ಟ್ರಸ್ಟಿಗಳಿಂದ ಉಚ್ಚಾಟನೆಯ ನಿರ್ಧಾರ ಆಗಿದೆ. ಶ್ವಾಸಪೀಠ, ಪಂಚಮಸಾಲಿ ಪೀಠ ಎರಡರಲ್ಲಿ ಒಂದು ಆಯ್ಕೆಗೆ ಹೇಳಿದೆ. ವಚನಾನಂದ ಶ್ರೀ ಪಂಚಮಸಾಲಿ ಪೀಠವನ್ನ ಆಯ್ಕೆ ಮಾಡಿಕೊಂಡಿದೆ. ತದ್ವಿರುದ್ಧವಾಗಿ ನಡೆದುಕೊಂಡ ಕಾರಣ ಶ್ರೀಗಳ ಪದಚ್ಯುತಿ ಮಾಡಿದ್ದೇವೆ. ಹರಿಹರ ಪಂಚಮಸಾಲಿ ಪೀಠದ ಟ್ರಸ್ಟಿ ಬಸವರಾಜ ದಿಂಡೂರ ಕೊಟ್ಟಂತಹ ಮಾಹಿತಿ ಇದು. ಮಠಕ್ಕೆ ಸರ್ಕಾರ ಕೊಟ್ಟ ಅನುದಾನ, ಭಕ್ತರ ದೇಣಿಗೆ ದುರ್ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಳಿಗ್ಗೆ ಹರಿಹರದ ಪಂಚಮಸಾಲಿ ಪೀಠದ ಮುಂದೆ ಭಾರಿ ಹೈಡ್ರಾಮಾ ನಡೀತು. ಆ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ. ಮಠದ ದೇಣಿಗೆಯ ಹಣ, ಸರ್ಕಾರದ 15 ಕೋಟಿ ಹಣದ ಲೆಕ್ಕ ಕೊಡುವಂತೆ ಪಟ್ಟ ಹಿಡಿದಿದ್ದಾರೆ. ಪಂಚಮಸಾಲಿ ಮಠದ ಕೆಲ ಸದಸ್ಯರನ್ನ ಹೊರಗಿಟ್ಟು ಟ್ರಸ್ಟಿಗಳು ಸಭೆ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ. ಮಠದ ಆವರಣದಲ್ಲಿ ನಡೆದಂತಹ ಹೈ ಡ್ರಾಮಾ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಈಗಾಗಲೇ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಭಕ್ತರನ್ನ ಮಠದ ಗೇಟ್ ಬಳಿಯೇ ತಡೆದಿದ್ದಾರೆ. 100ಕ್ಕೂ ಹೆಚ್ಚು ಜನರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಪದಚ್ಯುತಿಯಾಗಿದೆ. 15 ಜನರ ಟ್ರಸ್ಟಿಗಳು, 15 ಜನರಲ್ಲಿ 12 ಜನ ಟ್ರಸ್ಟಿಗಳಿಂದ ಉಚ್ಚಾಟನೆಯ ನಿರ್ಧಾರ ಆಗಿದೆ. ಲೆಕ್ಕ ಕೊಡಿ ಅಭಿಯಾನ ನಡೀತಾ ಇತ್ತು. ಈ ಅಭಿಯಾನ ತೀವ್ರ ಸ್ವರೂಪ ಪಡೆದ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿಗೆನೆ ಒಂದು ರೀತಿ ಬಿಗ್ ಶಾಕ್ ಕೊಡಲಾಗಿದೆ. ಅವರನ್ನ ಪೀಠದಿಂದ ಪದಚ್ಯುತಿಗೊಳಿಸಲಾಗಿದೆ. ತೊಂದರೆ ಕೊಡಕತ್ತಿದ್ರೆ ನಾವು ಹೋಗಿ ಕೇಳಿದ್ರೆ ಭಕ್ತರ ಮೇಲೆ ಅಲ್ಲೇ ನಮ್ಮ ಮೇಲೆ ಹಲ್ಲೆ ಮಾಡಕತ್ತ. ಇಲ್ಲ ಸರ್, ಭಕ್ತರು ಯಾರು? ನಮ್ಮ ದೇವರು. ಭಕ್ತನೇ ಭೂಮಿ ಮೇಲೆ ಭಗವಂತ ಅಂತ ಹೇಳಿದೀವಿ. ನಾವಿರೋದು ಭಕ್ತರಿಗೆ. ಅದು ಬಿಟ್ಟು ಭಕ್ತರಿಗೆಲ್ಲ ತೊಂದರೆ ಕೊಟ್ರೆ ವಿನಂತಿ ಮಾಡಿದ್ರೆ ನಾವು ಈ ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ದೇವೆ. ಏನಕ್ಕೆ ಈ ತರ ಅಂತಂದು ಭಕ್ತರೆಲ್ಲ ಹೊರಗಿದ್ದಾರೆ. ಅಲ್ಲ, 144 ಸೆಕ್ಷನ್ ಹಾಕಿದ್ರು, ಅದಕ್ಕೆ ನಾವು ಬಿಡ್ತಾ ಇಲ್ಲ ಅಂತ ಪೊಲೀಸರು. ಒಂದು ವಿಷಯ, ನಮ್ಮ ಭಕ್ತರು ಬರ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಧರ್ಮದರ್ಶಿ ಸಮಿತಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಈಗ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಪೀಠದಿಂದಲೇ ಪದಚ್ಯುತಿಗೊಳಿಸಲಾದಂತಹ ಒಂದು ನಿರ್ಧಾರಕ್ಕೆ ಬರಲಾಯಿತು. ಆ ಹಿನ್ನೆಲೆಯಲ್ಲಿ ವಚನಾನಂದ ಶ್ರೀಗಳು ಪೀಠದ ಮುಂದೆ ಇದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ.
ಬೆಳಗ್ಗೆಯಿಂದಲೂ ಕೂಡ ಹೈಡ್ರಾಮಾ ನಡೀತಾ ಇದೆ. ಹರಿಹರ ಪಂಚಮಸಾಲಿ ಪೀಠದ ಮುಂದೆ ಭಕ್ತರು ಜಮಾಯಿಸಿದ್ದಾರೆ, ಧರ್ಮದರ್ಶಿಗಳಿದ್ದಾರೆ. ಭಾರಿ ಹೈಡ್ರಾಮಾ ನಡೀತಾ ಇದೆ. ಮಠಕ್ಕೆ ಸರ್ಕಾರ ಕೊಟ್ಟಂತಹ ಅನುದಾನ, ಭಕ್ತರ ದೇಣಿಗೆ ಇದೆಲ್ಲವೂ ಕೂಡ ದುರ್ಬಳಕೆ ಆಗಿದೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿವು. ಹದಿನೆಂಟರಂದು ಶ್ರೀ 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 ವಚನಾಥ ಸ್ವಾಮಿಗಳನ್ನ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಆಯ್ಕೆ ಮಾಡಿದ್ವಿ. ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ವಿ ಏನಂತಂದ್ರೆ, ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಕೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಸ್ವಾಸ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕು ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತೆ ಮುಂದೆ ಹಾಕೊಂತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನ ಅವರು ಪಾಲಿಸಿ ಇರುವುದರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನ ಪದಚ್ಯುತಗೊಳಿಸಲಾಗಿದೆ. ದುರದೃಷ್ಟಕರ ಸಂಗತಿ ಆದರೂ ಕೂಡ ಅವತ್ತಿನ ಸಭೆಯಲ್ಲಿ ನಾನು 10ನೇ ತಾರೀಕು ಮಾತನಾಡುವಾಗ ಒಂದು ವಾರ ಅನ್ನುವಂಥ ಗಡುವನ್ನು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಹಾ, 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬ ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮದು ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನ್ ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಇದೆ. ಒಂದ್ ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಶನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಶನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವಂತಹ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರನ್ನ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗನೂ ಒಂದೇ ಕೇಳಿದೀವಿ ನಾವು, ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪಾ ಅಂತಂದ್ರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ, ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ. ಆದ್ರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ ಆರಂಭದಲ್ಲಿ ಪೀಠ 2008ರಲ್ಲಿ ಎಷ್ಟು ಕೋಟಿ ಬಂತು, ಅದರಲ್ಲಿ ಎಷ್ಟು ಅವ್ಯವಹಾರ ಆಯಿತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದ್ರು. ಸರ್ಕಾರ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದ್ಸಲ, 1 ಕೋಟಿ ಒಂದ್ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ, ನಾವ್ ಹೇಳಿಲ್ಲ. ಆ ಟ್ರಸ್ಟಿಗಳು ಹೇಳಿದ ಮೇಲೆ ಅವ್ರದ್ದೆಲ್ಲ ಬಯಲಾಗುತ್ತೆ ಅಂತ ಹೇಳಿ ಮಾಡಿದ್ರು. ಆ ಸಿಸಿ ಡಿವಿಆರ್ ಕತ್ಕೊಂಡು ಹೋಗ್ಬಿಟ್ರು. ಡಿವಿಆರ್ ಕತ್ಕೊಂಡ್ರೆ ಇವತ್ತು ಮಟ್ಟಕ್ಕೆ ಬಂದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಕಳ್ಳರೇ ಬಂದು ಕಳ್ಳರಿಗೆ ರಕ್ಷಣೆ ತಗೊಂಡು ಬಂದಾರೆ. ಅಲ್ಲಿ ಅವರು ಬಹಳ ಗಟ್ಟಿಯಾಗಿದ್ರೆ, ನಿಜವಾದ ಧರ್ಮದರ್ಶಿಗಳಾಗಿದ್ರೆ ನೇರವಾಗಿ ಬರಬಹುದಾಗಿತ್ತು, ನಮ್ಮ ಹತ್ರ ಕುತ್ಕೊಂಡು ಮಾತಾಡಬಹುದಾಗಿತ್ತು. ಕಳ್ಳರಾಗಿ ಬಂದು ಪ್ರೊಟೆಕ್ಷನ್ ಬಂದು ಅಂದ್ರೆ ಇದರಲ್ಲಿ ನೀವು ತಿಳ್ಕೋಬೇಕು, ನಾನು ಪ್ರೊಟೆಕ್ಷನ್ ತಗೊಂಡಿದ್ದೀನ, ಇಷ್ಟು ಜನಗಳ ಮಾಧ್ಯಮ ಕೇಳ್ತಾರೆ, ನಾನು ಪ್ರೊಟೆಕ್ಷನ್ ಕೇಳಿದಿನ? ಕೇಳಿಲ್ಲ. ನಾವು ಸನ್ಯಾಸಿ, ನಮ್ಗೆ ನಿರ್ಭಯ ಆಗಿರ್ಬೇಕು. ನಮ್ಮ ಮಠದಲ್ಲಿ ಸುವ್ಯವಸ್ಥೆ ಇರಬೇಕು, ಶಾಂತಿ ಸಮಾಧಾನ ಇರಬೇಕು. ಭಕ್ತರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ನನ್ನ ಕನಸು ಒಂದೇ, ಈ ನಾಡನ್ನ ಕಳೆದ 2.5 ವರ್ಷದಿಂದ ನಾವು ಇಂದಿನ ರಾಜ್ಯಾಧ್ಯಕ್ಷರಂತ ಸೋಮನಗೌಡ ಪಾಟೀಲ್ರವರು ಹಳ್ಳಿ ತಿರುಗಾಡ್ತಾ ಇದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಜಾತಿಗಣತಿ ಇರಬಹುದು. ಇನ್ನು ಕೆಲವರು ಏನಾಗಿದೆ ಅಂತಂದ್ರೆ ಅವರಿಗೆ ಹಿಂದೂ ಅಂತ ಹೇಳಬಾರ್ದು ಅಂತದೆ. ಕೆಲವು ಟ್ರಸ್ಟಿಗಳಿಗೆ ಏನಿದೆ ಅಂತಂದ್ರೆ ಸ್ವಾಮಿಗಳು ಹಿಂದೂ ಅಂತ ಹೇಳಬಾರ್ದು ಅಂತಾರೆ. ಇನ್ನೊಂದು ಲಿಂಗಾಯತ್ ಅಂತನೂ ಹೇಳಬಾರ್ದು ಅಂತಾರೆ. ಒಂದವರು ನಾವು ಹಿಂದೂ ಲಿಂಗಾಯತ್ ಅನ್ನಬಾರ್ದು ಸ್ವಾಮಿಗಳು. ಅವರು ಮಾತಾಡಿದ ಪ್ರಶ್ನೆಗಳು ಹೆಂಗ ಅಂತ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ.
ಗುರುಗಳೇ ಸ್ಟ್ಯಾಂಡ್ ಏನು ಗುರುಗಳೇ ಈಗ ಅವರು ಪದಚ್ಯುತಿ ಮಾಡಿದ್ದೀವಿ ಅಂತ ನೋಡಿ, ಅದು ಅಮಾನ್ಯ. 12 ಜನಗಳ ಮಠ ಅಲ್ಲ ಇದು. 12 ಜನಗಳು ದುಡ್ಡು ಹಾಕೊಂಡು ಮಠ ಕಟ್ಟಿಲ್ಲ. ಈ ಮಠ ಕಟ್ಟಿದವರು ಲಕ್ಷಾಂತರ ಜನ ಬಡ ಪಂಚಮಸಾಲಿಗಳು, ರೈತರು. ಹಾಗಾಗಿ ಈ ಮಠ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತೇವೆ ಅನ್ನೋದು ಸಂಕಲ್ಪ ನಮಗಿದೆ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಆತಂಕ ಇಲ್ಲ. ಐ ಆಮ್ ಸೋ ಕಾನ್ಫಿಡೆಂಟ್. ಐ ಹ್ಯಾವ್ ಆಲ್ ರೈಟ್. ಮುಂದಿನ ಈಗ ನಮ್ಮೆಲ್ಲ ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಭಕ್ತರ ಇಚ್ಛೆಯಂತೆ ಎಲ್ಲ ನಡೆಯುತ್ತೆ. ಈಗ ನಾರ್ಮಲ್ ಆಗಿ ಯಾವುದೇ ಒಬ್ಬ ಸ್ವಾಮಿಗಳಿಗೆ ಏನೇ ಹೇಳ್ಬೇಕಂತಂದ್ರೆ ಅವ್ರಿಗೆ ಯಾವುದೇ ಸ್ಟ್ರಾಂಗ್ ಇದನ್ನಿಲ್ಲ, ಎವಿಡೆನ್ಸ್ ಇಲ್ಲ. ನೋಡ್ರಿ, ಸ್ವಾಮಿಗಳಿಗೆ ಯಾವುದೇ ಸ್ವಾಮಿಗಳು ಏನ್ ಮಾಡ್ಬೇಕಂದ್ರೆ ಗಚ್ಚೆ ಕೈ ಬಾಯಿ ಗಚ್ಚಿರ್ಬೇಕು ಅಂತ ಇರುತ್ತೆ. ಅದನ್ನ ಬಿಟ್ಟು ಅವ್ರು ಹೇಳಕ್ ನಮ್ಮ ಬಗ್ಗೆ ಏನಿಲ್ಲ, ವಿಷಯ ಡೈವರ್ಟ್ ಮಾಡಿದ್ದಾರೆ ಅಷ್ಟೇ. ಹಿಂದಿನ ಸ್ವಾಮೀಜಿ ಅವ್ರನ್ನು ಇದೇ ರೀತಿ ಒಂದು ರೀತಿ ಉಚ್ಚಾಟನೆ ಮಾಡಿದ್ರು ಅಂದ್ರೆ ಅವರು ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಪ್ರತಿ 5 ವರ್ಷಕ್ಕೆ ಒಬ್ಬ ಸ್ವಾಮಿನ ತೆಗೆದು ಇನ್ನೊಂದು ಸ್ವಾಮಿಗಳು ಮಾಡ್ಕೋದು. ಆ ಸ್ವಾಮಿಗಳ ಕಾಲದಲ್ಲಿ ಏನು ಹಣ ಬರ್ತಾರೆ ಎಲ್ಲ ನಮ್ಗೆ ಹಾಕೋಬೇಕು, ನಮ್ ಕೈ ಹಾಕೋಬೇಕು ಅನ್ನೋದು ಇದೆ ಅವ್ರಿಗೆ ಅಷ್ಟೇ. ಹಾಗೆ ಸಮಾಜ ಕಟ್ಟಬೇಕು ಅನ್ನೋದು ಯಾವ ಉದ್ದೇಶ ಇಲ್ಲ. ಹಂಗಿದ್ರೆ ಇಲ್ಲಿವರೆಗೆ ಅವರೇ ಟ್ರಸ್ಟ್ಗಳು ಇರ್ತಿರಲಿಲ್ಲ. ಪ್ರತಿ 5 ವರ್ಷದ ಹೊಸ ಟ್ರಸ್ಟ್ಗಳು ಇರಬೇಕಾಗಿತ್ತು. ಯಾಕಂದ್ರೆ ಫಾಲೋ ಮಾಡಿಲ್ಲ ಅವರು. ನೋಡಿ, ಇದರಲ್ಲಿ ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟ್ಗಳ ಅವ್ರ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರು ಇದ್ದಾರೆ ಅವರು. ಇವತ್ತಿಗೂ ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ಮಠದಲ್ಲಿ ನಾವು 5 ವರ್ಷಗಳ ಕಾಲ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ. ಒಂದ್ ಕಡೆಗೆ ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ, ಆದ್ರೆ ಮಠದಲ್ಲಿ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ. ಈಗ ಹಾಕೊಂಡು ನಾವು ಓಂ ಶ್ರೀ ಗುರು ಬಸವಲಿಂಗ ಬರೀತಾ ಇಲ್ಲ, ಬರ್ಸಕ್ಕಾಗಿರ್ಲಿಲ್ಲ ಅವರಿಗೆ. ಹಾಗಾಗಿ ನಾವು ಬಹಳ ಕಾನ್ಫಿಡೆಂಟ್ ಇದ್ದೀವಿ. ಭಕ್ತರು ಬರ್ತಾರೆ. ಭಕ್ತರನ್ನು ನಂಬಿಕೊಂಡು ನಾನು ಪೀಠಾಧ್ಯಕ್ಷರಾಗಿರೋದು 4 ಜನಗಳಲ್ಲ. ಮತ್ತು ನಮ್ಮ ಸಂಪುಟದಲ್ಲಿ, ನಮ್ದೇನು ಸಂಪುಟ ಇದೆಲ್ಲ, ಯಾವುದೋ ಒಬ್ಬ ಮಟ್ಟದ ಸ್ವಾಮಿಗಳು ಮಾಡ್ಬೇಕಂದ್ರೆ ಸಂಪುಟ ಕೊಡ್ತಾರೆ. ಅಲ್ಲಿ ಶ್ವಾಸವನ್ನು ಬಿಡಬೇಕಂತ ಇಲ್ಲ, ಎಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ತಾವೇ ಕ್ರಿಯೇಟ್ ಮಾಡ್ಕೋತಾರೆ. ಈಗ ಹೇಳಕ್ ಏನ್ ರೀಸನ್ ಇಲ್ಲಲ್ಲ. ಅವ್ರ ಮೇಲೆ ಗುರುತರ ಆಗಿರುವಂತ ಆರೋಪಗಳಿದಾವೆ, ಲೆಕ್ಕ ಕೊಡಿ ಅಂತೇಳಿ. ಅದನ್ನ ಡೈವರ್ಟ್ ಮಾಡ್ಬೇಕು ಅಂತೇಳಿ ಸ್ವಾಮೀಜಿ ತಂದಿದ್ದಾರೆ ಅಷ್ಟೇ. ಅವರೇ ಗೌರವಯುತವಾಗಿ ಟ್ರಸ್ಟ್ ಇಂದ ರಾಜೀನಾಮೆ ಕೊಡಬೇಕು. ಅದಕ್ಕೆ ಈಗ ಸಮಾಜಕ್ಕೆ ಬಿಡ್ತೀನಿ, ಅದ್ರ ವಿವೇಚನೆಗೆ. ಸಮಾಜ ಸತ್ಯವನ್ನ ಅರ್ಥಕೋಬೇಕು. ಮತ್ತು 4 ಜನಗಳ ಮಧ್ಯ ಅಲ್ಲ ಇದು, ಇಡೀ ಸಮಾಜದಲ್ಲಿ ಬೇಕಂತಾನೆ ನಮ್ಮ ಪಂಚಮಸಾಲಿ ಸ್ವಾಮೀಜಿಯವರನ್ನ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಪಂಚಮಸಾಲಿ ನಾಯಕರು ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಲಿಂಗಾಯತಲ್ಲಿ ಪಂಚಮಸಾಲಿ ನಾಯಕರು ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪಂಚಮಸಾಲಿ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿ ಇರ್ಬೋದು, ನಮಗಿರ್ಬೋದು, ಹಿಂದೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಪ್ರತಿ ಹಿಂಗೆ ಟಾರ್ಗೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.